ದಿ ಪ್ಯಾರಡೈಸ್ ಸ್ಫೋಟಕ ಟೀಸರ್ ರಿಲೀಸ್. ನ್ಯಾಚುರಲ್ ಸ್ಟಾರ್ ನಾನಿ ಹೊಸ ಅವತಾರಕ್ಕೆ ಫ್ಯಾನ್ಸ್ ಫಿದಾ. ಸೆಪ್ಟೆಂಬರ್ 24ಕ್ಕೆ ವಿಶ್ವದಾದ್ಯಂತ ಗ್ರ್ಯಾಂಡ್ ರಿಲೀಸ್. ನ್ಯಾಚುರಲ್ ಸ್ಟಾರ್ ನಾನಿ ಅಭಿನಯದ ಬಹು ನಿರೀಕ್ಷಿತ ಪ್ಯಾನ್ ವರ್ಲ್ಡ್ ಸಿನಿಮಾ ದಿ ಪ್ಯಾರಡೈಸ್ ಸ್ಫೋಟಕ ಟೀಸರ್ ರಿಲೀಸ್ ಆಗಿದೆ. ದಸರಾ ಬಳಿಕ ನಿರ್ದೇಶಕ ಶ್ರೀಕಾಂತ್ ಒಡೆಲಾ ಹಾಗೂ ನಾನಿ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರುವ ಈ ಸಿನಿಮಾ ಟೀಸರ್ ಮೂಲಕ ಭಾರಿ ಕುತೂಹಲವನ್ನ ಮೂಡಿಸಿದೆ. ಕತ್ತಲೆ, ದೌರ್ಜನ್ಯ ಹಾಗೂ ಹಿಂಸೆಯಿಂದ ಕೂಡಿದ ಜಗತ್ತಿನ ಕಥೆಯನ್ನ ಟೀಸರ್ ತೆರೆದಿಡ್ತಾ ಇದೆ. ಶೋಷಿತರ ಪರ ಧ್ವನಿಯಾಗಿ ಶಕ್ತಿಶಾಲಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿರುವ ಜಡಾಲ್ ಪಾತ್ರದಲ್ಲಿ ನಾನಿ ಅಬ್ಬರಿಸಿದ್ದಾರೆ. ಕಾಗಿಯ ಸಂಕೇತದ ಮೂಲಕ ತಲೆಮಾರುಗಳಿಂದ ಮೂಲೆ ಗುಂಪಾದ ಜನರ ಆಕ್ರೋಶವನ್ನ ಕಟ್ಟಿಕೊಡಲಾಗಿದೆ. ಕೊಡಲಿ ಕಾಳಗ, ಜೈಲು ಫೈಟ್, ಖಡ್ಗ ಕಾಳಗ, ಮುಷ್ಟಿ ಕಾಳಗ ಹಾಗೂ ಸರಣಿ ಸ್ಫೋಟಗಳ ದೃಶ್ಯಗಳು ಟೀಸರ್ ನ ಪ್ರಮುಖ ಹೈಲೈಟ್ ಆಗಿದೆ. ಇನ್ನು ನಾನಿ ಅವರ ಗೆಟಪ್ ಕೂಡ ಸಂಪೂರ್ಣ ವಿಭಿನ್ನ. ಭಯ ಹುಟ್ಟಿಸುವ ಲುಕ್, ಶಕ್ತಿಯುತ ಸಂಭಾಷಣೆ ಹಾಗೂ ಆಕ್ರೋಶದ ನಟನೆಯ ಮೂಲಕ ನಾನಿ ಗಮನವನ್ನ ಸೆಳೆದಿದ್ದಾರೆ. ನಟ ಮೋಹನ್ ಬಾಬು ಅವರ ಎಂಟ್ರಿ ಕೂಡ ಖಡಕ್ ಆಗಿದೆ. ರಾಘವ್ ಜುಯಾಲ್, ಕಾಯಾದು ಲೋಹರ್, ಸೋನಾಲಿ ಕುಲಕರ್ಣಿ ಹಾಗೂ ಸಂಪೂರ್ಣೇಶ್ ಬಾಬು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅನಿರುದ್ಧ್ ರವಿಚಂದ್ರನ್ ಅವರ ಸಂಗೀತ ಟೀಸರ್ ನ ಮಾಸ್ ಎಫೆಕ್ಟ್ ಹೆಚ್ಚಿಸಿದೆ. ಶ್ರೀಕಾಂತ್ ಒಡೆಲಾ ನಿರ್ದೇಶನದ ದಿ ಪ್ಯಾರಡೈಸ್ ಚಿತ್ರಕ್ಕೆ ಸುಧಾಕರ್ ಚೇರ್ಕೋರಿ ಬಂಡವಾಳ ಹೂಡಿದ್ದಾರೆ. ಸಿಹೆಚ್ ಸಾಯಿ ಛಾಯಾಗ್ರಹಣ, ಅವಿನಾಶ್ ಕುಲ್ಲಾ ಪ್ರೊಡಕ್ಷನ್ ಡಿಸೈನ್ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಶ್ರೀ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.